ಪ್ರದಕ್ಷಿಣೆಗೆ ಅಂತ ಹೊರಟಂತಹ ಈ ದೇವತೆಗಳೆಲ್ಲ ವಾಪಸ್ ಬರ್ತಾರೆ ನೋಡಿ. ಇಂದ್ರ ಐರಾವತದ ಮೇಲೆ ಕೂತು ಪ್ರದಕ್ಷಿಣೆಗೆ ಅಂತ ಹೊರಟಿದ್ದ. ಅವನು ಭೂಪ್ರದಕ್ಷಿಣೆ ಮಾಡ್ಕೊಂಡು ಬರೋಷ್ಟರೊಳಗಡೆ ಇಷ್ಟೆಲ್ಲ ಅವಾಂತರಗಳು ನಡೆದು ಬಿಟ್ಟಿದೆ. ವಿವಾಹವೇ ನಡೆದು ಹೋಗಿದೆ. ಗೌತಮರ ಜೊತೆಗೆ ಅಹಲ್ಯ ವಿವಾಹ ಮಹೋತ್ಸವ ಆಗಲೇ ನೆರವೇರಿಬಿಟ್ಟಿದೆ. ಅದನ್ನು ಗಮನಿಸಿದಂತಹ ಇಂದ್ರನಿಗೆ ಮನಸ್ಸಿನಲ್ಲಿ ಒಂದು ಕೋಪ, ಒಂದು ಕಡೆ ಈ ಥರ ನಡೆದೋಯ್ತಲ್ಲ ಅಂತ, ಇನ್ನೊಂದು ಕಡೆ ಇವಳನ್ನು ಹೇಗಾದರೂ ಮಾಡಿ ಪಡೆಯಬೇಕು ಎಂಬ ಆಸೆ, ಅಹಲ್ಯೆಯನ್ನು ಪಡೆದುಕೊಳ್ಳಬೇಕು ಎಂಬ ಆಸೆ, ಕೋಪ ಒಂದು ಕಡೆ. ಅವನು ಚಡಪಡಿಸಿ ತುಂಬ ತತ್ತರಿಸಿ ಹೋಗಿ ಇಂದ್ರನು ಏನು ಮಾಡಬೇಕು ಅಂತ ಗೊತ್ತಿಲ್ಲ, ಸರಿಯಾದ ಸಮಯಕ್ಕೆ ಇವಳನ್ನು ಹೇಗಾದರೂ ನಾನು ಪಡೆದುಕೊಳ್ಳುತ್ತೇನೆ ಎಂದು ಮನಸ್ಸಿನಲ್ಲೇ ತಾನು ಸಂಕಲ್ಪ ಮಾಡಿಬಿಡ್ತಾನೆ ಇಂದ್ರ. ಈಗ ಗೌತಮರಿಗೂ ಅಹಲ್ಯೆಗೂ ವಿವಾಹ ನಡೆಯುತ್ತೆ. ಗೌತಮರ ಆಶ್ರಮದಲ್ಲಿ ಅಹಲ್ಯೆ ಇರಬೇಕಾದ್ರೆ ಆಗ ಆ ರಾಮಾಯಣದಲ್ಲಿ ಆ ಪ್ರಸಂಗ ಬರುತ್ತೆ ನೋಡಿ. ವಿಶ್ವಾಮಿತ್ರರು ಯಜ್ಞ ಸಂರಕ್ಷಣಾರ್ಥವಾಗಿ ರಾಮಲಕ್ಷ್ಮಣರನ್ನು ಕರ್ಕೊಂಡು ಹೋಗ್ತಾರೆ ಸಿದ್ಧಾಶ್ರಮಕ್ಕೆ. ದಾರಿ ಮಧ್ಯದಲ್ಲಿ ಅಲ್ಲಿ ಅಹಲ್ಯ ಆಶ್ರಮ ಅವರು ಗಮನಿಸ್ತಾರೆ. ಅಹಲ್ಯ ವೃತ್ತಾಂತವನ್ನು ವಿಶ್ವಾಮಿತ್ರರು ಹೇಳ್ತಾರೆ. ಅಹಲ್ಯೆ ಈ ರೀತಿ ಬ್ರಹ್ಮದೇವರಿಂದ ಸೃಷ್ಟಿಸಲ್ಪಟ್ಟವಳು. ಈ ರೀತಿ ಅಹಲ್ಯೆಗೂ ಗೌತಮರಿಗೂ ವಿವಾಹವಾಯಿತು. ಅವರ ಆಶ್ರಮದಲ್ಲಿ ಗೌತಮರು ಇಲ್ಲದೇ ಇರುವಂತಹ ಸಂದರ್ಭ ನೋಡಿ ಇಂದ್ರನು ಹೇಗಾದರೂ ಮಾಡಿ ಅಹಲ್ಯೆಯನ್ನು ಪಡೆದುಕೊಳ್ಳಬೇಕು ಎಂಬ ಆಸೆಯಿಂದ ಆಶ್ರಮದ ಒಳಗಡೆ ಪ್ರವೇಶ ಮಾಡ್ತಾನೆ. ಗೌತಮರ ವೇಷವನ್ನು ಧರಿಸಿ ಬಂದಿರೋರು ಗೌತಮರೇ ಎಂದು ಭಾವಿಸಿದಂಥ ಅಹಲ್ಯೆ ಇಂದ್ರನಿಗೆ ಸತ್ಕಾರ ಮಾಡಲಾಗಿ ಆ ಇಂದ್ರನು ಕೂಡ ಅಹಲ್ಯೆಯೊಂದಿಗೆ ಕೂಡುವ ಸಂದರ್ಭದಲ್ಲಿ ಗೌತಮರು ಪುನಃ ವಾಪಸ್ ಬರ್ತಾರೆ. ಆಶ್ರಮದಲ್ಲಿ ಅಹಲ್ಯೆಯು ಗೌತಮರ ವೇಷವನ್ನು ಧರಿಸಿದಂತಹ ಇಂದ್ರನನ್ನು ಗಮನಿಸಿ ಆ ಇಂದ್ರನಿಗೂ ಶಾಪವನ್ನು ಕೊಟ್ಟು ಅಹಲ್ಯೆಗೂ ಶಾಪವನ್ನು ಕೊಡುತ್ತಾರೆ. ಇದು ರಾಮಾಯಣದಿಂದ ನಮಗೆ ಗೊತ್ತಾಗತ್ತೆ ನೋಡಿ. ನಾವು ಒಂದು ವಿಷಯವನ್ನು ಗಮನದಲ್ಲಿಟ್ಕೊಳ್ಳು. ಸಾಮಾನ್ಯವಾಗಿ ನಾವು ಈ ವೃತ್ತಾಂತವನ್ನು ನಾವು ನೆನಪಿಸ್ಕೊಳ್ಬೇಕಾದ್ರೆ ಗೌತಮರ ಶಾಪ ಅಹಲ್ಯೆಗೆ. ಅಹಲ್ಯೆ ಹೇಗಿದ್ಲು ಗೌತಮರ ಆಶ್ರಮದಲ್ಲಿ ಎಂದು ಕೇಳಿದರೆ ಅದು ಕಲ್ಲಾಗಿದ್ಲು ಅಂತ ನಮಗೆ ಗೊತ್ತಿರೋ ವಿಷಯ ಅದೇ ತಾನೆ. ಹಾಗೆ ಬಹುತೇಕ ಜನರಿಗೆ ಹೇಗೆ ತಿಳ್ಕೊಂಡಿರ್ತಾರೆ ಈ ಕಥೆ ಅಂದರೆ ಅಹಲ್ಯೆ ಕಲ್ಲಾಗಿದ್ಲು. ಆ ಕಲ್ಲಾಗಿದ್ದಂತಹ ಅಹಲ್ಯೆಗೆ ಶಾಪ ವಿಮೋಚನೆ ಮಾಡ್ತಾನೆ ರಾಮಚಂದ್ರ ಸ್ವಾಮಿ. ಆ ಆಶ್ರಮದ ಒಳಗಡೆ ಪ್ರವೇಶ ಮಾಡ್ತಾನೆ ರಾಮ. ಆ ಕಲ್ಲಿನ ಮೇಲೆ ಕಾಲನ್ನು ಇಟ್ಟು ಶಾಪ ವಿಮೋಚನೆ ಮಾಡ್ತಾನೆ ಅನ್ನೋದಷ್ಟೇ ನಮಗೆ ಗೊತ್ತು. ಆದರೆ ವಾಸ್ತವಿಕವಾಗಿ ರಾಮಾಯಣವನ್ನು ನಾವು ಸ್ವಲ್ಪ ಗಮನಿಸಿ ನೋಡಿದಾಗ ಅಹಲ್ಯೆಗೆ ಶಾಪವನ್ನು ಕೊಡ್ತಾರೆ ಗೌತಮರು. ಆ ಸಮಯದಲ್ಲಿ ಏನು ಹೇಳ್ತಾರೆ ಅಂದರೆ, ಇಹವರ್ಷ ಸಹಸ್ರಾಣಿ ಬಹೂನಿತ್ವಂ ನಿವತ್ಸ್ಯಸಿ ವಾಯುಭಕ್ಷ ನಿರಾಹಾರ ತಪ್ಯಂತಿ ಭಸ್ಮಶಾಯಿನಿ ಅದೃಶ್ಯ ಸರ್ವಭೂತಾನಾಂ ಆಶ್ರಮೇಸ್ಮಿನ್ ನಿವತ್ಸ್ಯಸಿ ಎಂದು ಶಾಪ ಕೊಡ್ತಾರೆ ಗೌತಮರು. ಎಲೆ ಅಹಲ್ಯೆಯೇ, ನಾನಿಲ್ಲದೇ ಇದ್ದಾಗ ನನ್ನ ರೂಪದಲ್ಲಿ ಬಂದಂತಹ ಇಂದ್ರನನ್ನು ಗಮನಿಸದೇ ಹೋದೆ ನೀನು. ಆದ್ದರಿಂದ ನಿನಗೆ ಪಾತಿವ್ರತ್ಯ ಭಂಗವಾಯಿತು. ನೀನು ಮಾಡಿರುವಂತಹ ಪಾಪಕರ್ಮಕ್ಕೆ ನಾನು ನಿನ್ನನ್ನು ಶಪಿಸುತ್ತಿದ್ದೇನೆ. ಇಹವರ್ಷ ಸಹಸ್ರಾಣಿ, ನೀನು ಸಾವಿರಾರು ವರ್ಷಗಳ ಕಾಲ ಈ ಆಶ್ರಮದಲ್ಲೇ ಇರು. ವಾಯುಭಕ್ಷ ನಿರಾಹಾರ, ಆಹಾರವನ್ನು ಸ್ವೀಕಾರ ಮಾಡದೇ ಹೋಗು. ಬರೀ ಗಾಳಿಯನ್ನೇ ನೀನು ಆಹಾರವಾಗಿ ಕುಡಿಯುತ್ತಾ ತಪ್ಯಂತಿ ಭಸ್ಮಶಾಯಿನಿ, ಇಲ್ಲಿರುವಂತಹ ಭಸ್ಮದ ಮೇಲೆ ನೀನು ಮಲಗುತ್ತಾ ನೀನು ತಾಪಸಿಕವಾದ ಜೀವನವನ್ನು ನಡೆಸತಕ್ಕದ್ದು. ಸರ್ವಭೂತಾನಾಂ ಅದೃಶ್ಯ, ಸಕಲ ಭೂತಕೋಟಿಗಳ ಕಣ್ಣಿಗೆ ನೀನು ಕಾಣಿಸದೇ ಹೋಗು, ಅದೃಶ್ಯಳಾಗಿ ಹೋಗು ಎಂದು ಗೌತಮರು ಶಾಪ ಕೊಡ್ತಾರೆ. ಕಲ್ಲಾಗಿ ಹೋಗು ಅಂತ ಅವರು ಶಾಪ ಕೊಟ್ಟಿದ್ದೇ ಇಲ್ಲ ಗೌತಮರು ನೋಡಿ. ಅದೃಶ್ಯಳಾಗಿ ಹೋಗು ಈ ಆಶ್ರಮದಲ್ಲಿ ಎಂದು ಅವರು ಶಪಿಸುತ್ತಾರೆ. ಅಹಲ್ಯೆಗೆ ಅರಿವಾಗತ್ತೆ. ಅವರು ಮತ್ತೆ ಗೌತಮರ ಕಾಲನ್ನು ಹಿಡ್ಕೊಂಡು ಪ್ರಾಯಶ್ಚಿತ್ತಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಾಳೆ ಅಹಲ್ಯೆ. ಆಗ ಗೌತಮರು ಹೇಳ್ತಾರೆ, ಇದೇ ಆಶ್ರಮಕ್ಕೆ ರಾಮಚಂದ್ರನೆಂಬ ಸಾಕ್ಷಾತ್ ಭಗವಂತನ ಅವತಾರಿ ಅವನು ಆಗಮಿಸುತ್ತಾನೆ. ಅವನ ಪಾದಸ್ಪರ್ಶ ಏರ್ಪಟ್ಟ ನಂತರ ನಿನ್ನ ಶಾಪವು ವಿಮೋಚನೆಯಾಗುತ್ತದೆ ಎಂದು ಗೌತಮರು ವಿಮೋಚನೆಗೆ ದಾರಿಯನ್ನು ತೋರಿಸಿ ಅವರು ತಪಸ್ಸಿಗೆ ಅಂತ ಹೊರಟು ಬಿಡ್ತಾಳೆ. ಅಂದಿನಿಂದ ರಾಮಜಪವನ್ನು ಮಾಡ್ತಾ ಇದ್ದಂತಹ ಅಹಲ್ಯೆ ಆಶ್ರಮದಲ್ಲಿ ಅದೃಶ್ಯಳಾಗಿದ್ದಳು ಎಂದು ನಮಗೆ ರಾಮಾಯಣ ತಿಳಿಸತ್ತೆ. ನಮಗೆ ಅರ್ಥ ಮಾಡ್ಕೊಳ್ಬೇಕು ಅನ್ನೋದಕ್ಕೋಸ್ಕರ ಅವಳು ಕಲ್ಲಾಗಿದ್ಲು ಅಂತ ಇವಾಗ ಹೇಳಬಹುದು. ಆ ಥರ ತಿಳ್ಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ. ಆದರೆ ವಾಸ್ತವಿಕವಾಗಿ ರಾಮಾಯಣದಲ್ಲಿ ಅಹಲ್ಯೆಗೆ ಶಾಪ ಕೊಡಬೇಕಾದ್ರೆ ಗೌತಮರು ಅದೃಶ್ಯಳಾಗಿ ಹೋಗು ಎಂದು ಶಪಿಸುತ್ತಾರೆ ಅನ್ನೋದು ನಾವು ಗಮನಿಸಬೇಕು ಅದನ್ನು. ಆಗ ಅದೃಶ್ಯಳಾಗಿದ್ದಂತಹ ಅಹಲ್ಯೆ ಇವಳ ಶಾಪ ವಿಮೋಚನೆ ಮಾಡೋದಕ್ಕೋಸ್ಕರ ವಿಶ್ವಾಮಿತ್ರರು ರಾಮಚಂದ್ರನನ್ನು ಹಾಗೂ ಲಕ್ಷ್ಮಣನನ್ನು ಕರೆದುಕೊಂಡು ಆಶ್ರಮದ ಒಳಗಡೆ ಪ್ರವೇಶ ಮಾಡ್ತಾರೆ. ಆಗ ರಾಮನು ಆಶ್ರಮದ ಒಳಗಡೆ ಪ್ರವೇಶ ಮಾಡಿದ ತಕ್ಷಣ ಅಹಲ್ಯೆಗೆ ದೇಹ ಉಂಟಾಗತ್ತೆ.
ಅಹಲ್ಯೆಯನ್ನು ಕಂಡಿದ ತಕ್ಷಣ ರಾಮಚಂದ್ರ ನಮಸ್ಕಾರ ಮಾಡ್ತಾನೆ. ನೋಡಿ ನೋಡಿ, ಸಾಮಾನ್ಯವಾಗಿ ಯಾರು ಶಾಪ ವಿಮೋಚನೆ ಮಾಡ್ತಾರೋ ಅವರು ಆಶೀರ್ವಾದ ಮಾಡಬೇಕು, ಯಾರಿಗೆ ಶಾಪ ಹೋಗುತ್ತೋ ಅವ್ರು ಹೋಗಿ ನಮಸ್ಕಾರ ಮಾಡಬೇಕು. ಆದರೆ ರಾಮನ ಸ್ವಭಾವ ಎಂಥದ್ದು ಅಂದರೆ, ನಾವೆಲ್ಲ ಸೇರಿ ರಾಮನಿಗೆ ನಮಸ್ಕಾರ ಮಾಡ್ತೀವಿ, ಆದರೆ ರಾಮ ಕೆಲವರಿಗೆ ನಮಸ್ಕಾರ ಮಾಡ್ತಾನೆ. ಯಾರು ಅಂದರೆ ಋಷಿಪತ್ನಿಗೆ ಆಗಿದ್ದರೆ ನಮಸ್ಕಾರ ಮಾಡ್ತಾನೆ, ಪತಿವ್ರತಾ ಸ್ತ್ರೀ ಆಗಿದ್ದರೆ ಅವನ ನಮಸ್ಕರಿಸ್ತಾನೆ, ವಯೋವೃದ್ಧರಾಗಿದ್ದರೆ ನಮಸ್ಕಾರ ಮಾಡ್ತಾನೆ, ಬಹುಶ್ರುತಾನಾಂ ವೃದ್ಧಾನಾಂ ಬ್ರಾಹ್ಮಣಾನಾಂ ಉಪಾಸಿತ ಎಂಬಂತೆ ಬ್ರಾಹ್ಮಣರನ್ನು ಕಂಡ್ರೆ ನಮಸ್ಕಾರ ಮಾಡ್ತಾ ಇದ್ದ, ಜ್ಞಾನಿಗಳನ್ನು ಕಂಡ್ರೆ ನಮಸ್ಕಾರ ಮಾಡ್ತಾ ಇದ್ದ, ಗೋವನ್ನು ಕಂಡ್ರೆ ನಮಸ್ಕಾರ ಮಾಡ್ತಿದ್ದ, ಪತಿವ್ರತಾ ಸ್ತ್ರೀಯನ್ನು ಋಷಿಪತ್ನಿಯನ್ನು ಕಂಡ್ರೆ ರಾಮ ಕೈ ಮುಗಿದು ನಮಸ್ಕರಿಸುತ್ತಿದ್ದ. ಶಾಪ ವಿಮೋಚನೆ ಮಾಡಿ ಅಹಲ್ಯೆಗೆ ತಾನೇ ಅಹಲ್ಯೆ ಮುಂದೆ ನಮಸ್ಕಾರವನ್ನು ಮಾಡ್ತಾನೆ ರಾಮ. ಅದನ್ನು ನೋಡಿ ಅಹಲ್ಯೆಗೆ ತುಂಬ ಅವಳ ಮನಸ್ಸಿನಲ್ಲಿ ವಿಶ್ವಾಸ ಮೂಡತ್ತೆ. ಎಂತಹ ಅದ್ಭುತವಾದ ವ್ಯಕ್ತಿತ್ವ, ನೀ ಶಾಪ ವಿಮೋಚನೆ ಮಾಡಿದ್ದಲ್ಲದೆ ನೀನೇ ನನಗೆ ನಮಸ್ಕಾರ ಮಾಡ್ತೀಯೋ, ಋಷಿಪತ್ನಿ ಎಂಬ ಒಂದು ಗೌರವ. ಆಗ ಅಹಲ್ಯ ಹೇಳ್ತಾಳೆ, ನಿನ್ನ ಪಾದ ದೆಸೆಯಿಂದ, ನಿನ್ನ ಪಾದ ಧೂಳಿಯಿಂದ ನನಗೆ ಶಾಪ ವಿಮೋಚನೆಯಾಯಿತು, ರಾಮಚಂದ್ರನೇ ನಿನಗೆ ಅನೇಕ ಕೋಟಿ ನಮಸ್ಕಾರಗಳು ಎಂದು ಅಹಲ್ಯೆ ನಮಸ್ಕಾರ ಮಾಡ್ತಾಳೆ. ಇಲ್ಲಿ ಇನ್ನೊಂದು ವಿಷಯವನ್ನು ನಾವು ಗಮನಿಸತಕ್ಕದ್ದು. ಅದೇನು ಅಂದರೆ, ಋಷಿಪತ್ನಿಯನ್ನು ಪಾದಸ್ಪರ್ಶ ಮಾಡಿ ಶಾಪ ವಿಮೋಚನೆ ಮಾಡಿದನ ರಾಮ ಎಂಬ ಒಂದು ಪ್ರಶ್ನೆ ಬರುತ್ತೆ. ರಾಮನ ವ್ಯಕ್ತಿತ್ವವನ್ನು ನಾವು ಸರಿಯಾಗಿ ಆಲೋಚನೆ ಮಾಡಿದಾಗ ಪರಸ್ತ್ರೀಯರನ್ನು ಸ್ಪರ್ಶ ಮಾಡುವಂತಹ ಸ್ವಭಾವದವನಲ್ಲ ರಾಮ. ಕೈಯಿಂದಾಗಲಿ ಕಾಲಿಂದಾಗಲಿ ಯಾವುದು, ಅದು ಋಷಿಪತ್ನಿಯಾದ ಅಹಲ್ಯೆ, ಇವಳನ್ನು ಕಾಲಿಂದ ಮುಟ್ಟಿ ಅವನು ಪಾದಸ್ಪರ್ಶ ಮಾಡಿ ಶಾಪ ವಿಮೋಚನೆ ಮಾಡಿದನ ಎಂಬ ಪ್ರಶ್ನೆ ಬರುತ್ತೆ. ಅದಕ್ಕೆ ಉತ್ತರವನ್ನು ಸ್ವಾಮಿ ವೇದಾಂತ ದೇಶಿಕರು ಅವರ ಪಾದುಕಾ ಸಹಸ್ರವೆಂಬ ಅದ್ಭುತ ಸ್ತೋತ್ರ ಗ್ರಂಥದಲ್ಲಿ ತೋರಿಸ್ತಾರೆ. ಅಹಲ್ಯಾ ದೇಹ ನಿರ್ಮಾಣ ಪರ್ಯಾಯ ಪರಮಾಣವಃ ಎಂದು ಹೇಳಿ, ರಾಮ ಆಶ್ರಮದ ಒಳಗಡೆ ಪ್ರವೇಶ ಮಾಡ್ತಾನೆ. ಆ ಸಮಯದಲ್ಲಿ ಪಾದದಲ್ಲಿ ಪಾದುಕೆಗಳನ್ನು ಧರಿಸಿರ್ತಾನೆ. ಆ ಪಾದುಕಾ ಧೂಳಿಯ ಪ್ರಭಾವದಿಂದ ಅಹಲ್ಯೆಗೆ ಶಾಪ ವಿಮೋಚನೆಯಾಗತ್ತೆ. ಕಾರಣ ಏನು ಅಂದರೆ, ನೇರವಾಗಿ ರಾಮ ಪಾದವನ್ನು ಅಥವಾ ಕರಗಳನ್ನು ಪರಸ್ತ್ರೀಯ ಮೇಲೆ ಸ್ಪರ್ಶ ಮಾಡಲಿಕ್ಕಿಲ್ಲ. ರಾಮನ ವ್ಯಕ್ತಿತ್ವ ತುಂಬ ದೊಡ್ಡದು. ಯುದ್ಧ ನಡೆದ ನಂತರ ಯುದ್ಧ ನಡೆಯುತ್ತೆ ರಾಮ ರಾವಣರಿಗೆ. ಆ ಸಮಯದಲ್ಲಿ ರಾಮ ಯುದ್ಧದಲ್ಲಿ ಗೆದ್ದು ಒಂದು ಕಡೆ ಏಕಾಂತದಲ್ಲಿ ಕೂತಿರ್ತಾನೆ. ಮುಂದೆ ನಡೆಯುವಂತಹ ಘಟನೆ, ಸೀತಾದೇವಿ ಅಗ್ನಿಪ್ರವೇಶ ಮಾಡಬೇಕು, ತನ್ನ ಪಾತಿವ್ರತ್ಯವನ್ನು ಲೋಕಕ್ಕೆ ಸಾಬೀತುಪಡಿಸಬೇಕು. ಈ ಪ್ರಸಂಗವನ್ನೆಲ್ಲ ಮನಸ್ಸಿನಲ್ಲಿ ಆಲೋಚನೆ ಮಾಡಿ ಕೂತಿರ್ತಾನೆ ಏಕಾಂತ ಸ್ಥಳದಲ್ಲಿ ರಾಮ. ಆ ಸಮಯದಲ್ಲಿ ದೂರದಲ್ಲಿ ಒಂದು ಆಕೃತಿ ಕಾಣಿಸುತ್ತೆ. ಅದು ಹತ್ತಿರ ಬರುತ್ತೆ. ಅದರ ನೆರಳು ರಾಮನ ಪಾದಕ್ಕೆ ತಾಕಿದ ತಕ್ಷಣ ಎದ್ದು ನಿಲ್ತಾನೆ ರಾಮ. ನಿಂತು ನಮಸ್ಕಾರ ಮಾಡಿ ನೋಡ್ತಾನೆ, ಅವಳೇ ಯಾರು? ಮಂಡೋದರಿ, ರಾವಣನ ಪತ್ನಿ. ಆ ಸಮಯದಲ್ಲಿ ರಾಮ ಶಂಖಚಕ್ರವನ್ನು ಪಿಡಿದು ಮಂಡೋದರಿಗೆ ವಿಶ್ವರೂಪವನ್ನು ದರ್ಶನ ಮಾಡಿಸ್ತಾನೆ. ವ್ಯಕ್ತಮೇಶ ಮಹಾಯೋಗಿ ಶಂಖಚಕ್ರ ಗದಾಧರ ಅಂತ ಹೇಳಿ ಮಂಡೋದರಿ ಕೂಡ ರಾಮನಿಗೆ ಮಂಗಳಾಶಾಸನ ಮಾಡುತ್ತಾಳೆ ಅಂತ ಹೇಳ್ತಾರೆ. ಇಲ್ಲಿ ನೋಡಿ, ಪರಸ್ತ್ರೀಯಾಗಿರುವಂತಹ ಮಂಡೋದರಿಯ ನೆರಳು ತಾಕಿದ್ದಕ್ಕೆ ರಾಮ ಸಹಿಸಿಕೊಳ್ಳಲಾಗದೆ ಎದ್ದು ನಿಂತ ಅಂತ ಹೇಳಿದ್ರೆ, ಇನ್ನು ತನ್ನ ಪಾದಸ್ಪರ್ಶವನ್ನು ಅಹಲ್ಯೆ ಮೇಲೆ ಮಾಡೋದಕ್ಕೆ ಸಾಧ್ಯವಾ? ಋಷಿಪತ್ನಿ ಅವಳ ಮೇಲೆ ಪಾದ ಇಡೋದಕ್ಕೆ ಸಾಧ್ಯವಾ? ಇಟ್ಟಿದ್ದು ಪಾದವಲ್ಲ, ಪಾದುಕೆಗಳು ಅಂತ ಹೇಳ್ತಾರೆ. ಪಾದಗಳನ್ನು ಧರಿಸಿದಂತಹ ಪಾದುಕೆ, ಆ ಪಾದುಕಾ ಧೂಳಿಯ ಪ್ರಭಾವದಿಂದ ಅಹಲ್ಯೆಗೆ ಶಾಪ ವಿಮೋಚನೆಯಾಯಿತು ಎಂಬ ವಿಷಯವನ್ನು ಅಲ್ಲಿ ಸ್ವಾಮಿ ವೇದಾಂತ ದೇಶಿಕರು ತೋರಿಸುತ್ತಾರೆ. ಆ ಶಾಪ ವಿಮೋಚನೆಯಾದ ನಂತರ ಅಹಲ್ಯೆ ನಮಸ್ಕಾರ ಮಾಡಿ ರಾಮನನ್ನು ಕೊಂಡಾಡುತ್ತಾಳೆ. ಹೀಗೆ ಬ್ರಹ್ಮದೇವರು ಏನು ಮಾಡಿದ್ರು, ಇವಳಲ್ಲಿ ಯಾವ ದೋಷವೂ ಇರಬಾರದು ಎಂದು ಸೃಷ್ಟಿ ಮಾಡೋದಕ್ಕೋಸ್ಕರ ಹೊರಟರು. ಆದರೆ ಅವಳಿಗೆ ದೋಷ ಬಂತು. ಎಲ್ಲಿ? ಇಂದ್ರನ ಮೂಲಕ, ಇಂದ್ರನ ದೆಸೆಯಿಂದ ಅವಳಿಗೆ ದೋಷವೇರ್ಪಟ್ಟಿತು. ಆ ದೋಷವನ್ನು ಪರಿಹಾರ ಮಾಡಿದವನು ಸಾಕ್ಷಾತ್ ಪರಮಾತ್ಮನಾದ ನಾರಾಯಣನು. ಅದಕ್ಕೆ ಕಾರಣ ಏನು ಅಂದರೆ, ಅವನೇ ಧಾತುರುತ್ತಮಃ. ಅವನು ಬ್ರಹ್ಮರುದ್ರಾದಿ ದೇವತೆಗಳಿಗೂ ಉತ್ತಮನಾದ ಕಾರಣ ಅವನಿಂದ ಮಾತ್ರ ದೋಷಗಳನ್ನು ನಿವಾರಣೆ ಮಾಡಲು ಸಾಧ್ಯ. ಹಲ್ಯೆಯಾಗಿದ್ದಂತಹ ಅವಳನ್ನು ಅಹಲ್ಯ ಮಾಡಿದವನು ರಾಮ. ನೋಡಿ, ಹಲ್ಯ ಅಂದರೆ ದೋಷ ಅಂತ ಅರ್ಥ. ಅವಳಿಗೆ ದೋಷ ಅಂಟಿತು ಇಂದ್ರನ ದೆಸೆಯಿಂದ. ಆ ದೋಷವನ್ನು ಪರಿಹಾರ ಮಾಡಿ ನಿಜವಾಗಲೂ ಆ ಸ್ತ್ರೀಯನ್ನು ಅಹಲ್ಯ ಮಾಡಿದ್ದು ಸಾಕ್ಷಾತ್ ಪರಮಾತ್ಮನು. ಹೀಗೆ ಬ್ರಹ್ಮದೇವರು ಖಚಿತವಾಗಿ ಒಂದು ಅದ್ಭುತವಾದ ಸೃಷ್ಟಿ ಮಾಡಬೇಕು ಅಂತ ಹೊರಟಿದ್ದರು. ಆದರೆ ಅದು ಅವರಿಂದ ಮಾಡಲಿಕ್ಕೆ ಸಾಧ್ಯವಾಗಲಿಲ್ಲ. ಅವ್ರಿಗೇನು ಮಾಡಿದ್ರೋ ಆ ಒಂದು ಸೃಷ್ಟಿಯನ್ನು ಸರಿಪಡಿಸಿದ್ದು ಪರಮಾತ್ಮ. ಅವ್ರಿಗೇನು ದೋಷ ಮಾಡಿದ್ರೋ ಅದನ್ನು ಸರಿಪಡಿಸಿದ್ದು ಭಗವಂತ. ಅದಕ್ಕೆ ಕಾರಣ ಏನು ಅಂದರೆ, ಭಗವಂತನು ಅಹಲ್ಯೋದ್ಧಾರಕನೂ ಹೌದು, ಬ್ರಹ್ಮರುದ್ರಾದಿ ಇತರ ದೇವತೆಗಳ ನಿಯಾಮಕನೂ ಹೌದು ಪರಮಾತ್ಮನು. ಆದ್ದರಿಂದ ಅವನು
ಧಾತುರುತ್ತಮನು ಎಂದು ಭಾಷ್ಯದಲ್ಲಿ ಅದ್ಭುತವಾಗಿ ಆ ಅರ್ಥವನ್ನು ತೋರಿಸ್ತಾರೆ. ನೋಡಿ, ಬ್ರಹ್ಮದೇವರು ಅವಳ ಹಣೆ ಬರಹ ಬರೆಯಬೇಕಾದ್ರೆ ಒಂದೇನೋ ಒಂದು ಸರಿಯಾದ ಕ್ರಮದಲ್ಲಿ ಬರೆಯೋದಕ್ಕೆ ಅವ್ರ ಕೈಲಿ ಸಾಧ್ಯವಾಗಿಲ್ಲ. ನಡುವೆ ನಾರದರ ಪ್ರವೇಶ ಮಾಡಿ ಅವ್ರು ತೊಂದರೆ ಮಾಡಿದ್ರಿಂದ ಹಣೆ ಬರಹವನ್ನು ಸರಿಯಾಗಿ ಬರೆಯೋಕ್ಕಾಗಲಿಲ್ಲ. ಬ್ರಹ್ಮದೇವರು ಬರೆದಂತಹ ಹಣೆ ಬರಹವನ್ನು ಪರಮಾತ್ಮ ಬದಲಾಯಿಸಿ ಬಿಡ್ತಾನೆ. ಆದ್ದರಿಂದ ಅವನು ಧಾತರುತ್ತಮ. ನೋಡಿ, ಯಾರಿಂದಲೂ ಬದಲಾವಣೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಬ್ರಹ್ಮದೇವರ ಹಣೆ ಬರಹ. ಆದರೆ ಒಬ್ಬನಿಂದ ಮಾತ್ರ ಸಾಧ್ಯ. ಅದ್ಯಾರು? ನಾರಾಯಣನ ರಾಮ. ಅದಕ್ಕೆ ಕಾರಣ ಏನು? ಬ್ರಹ್ಮದೇವರಿಗೂ ಒಡೆಯ. ಬ್ರಹ್ಮದೇವರ ಹಣೆ ಬರಹವನ್ನೇ ಬರೆಯುವಂಥವನು ನಾರಾಯಣ. ಆದ್ದರಿಂದ ಅವನು ಎಲ್ಲ ಜೀವಕೋಟಿಗಳ ಹಣೆ ಬರಹವನ್ನು ಬದಲಾವಣೆ ಮಾಡುವವನು. ಅವರವರ ಪ್ರಾರಬ್ಧ ಕರ್ಮವನ್ನು ಹೋಗಲಾಡಿಸುವಂತಹ ಸಾಮರ್ಥ್ಯ ಉಳ್ಳವನು. ಎಲ್ಲರ ದೋಷವನ್ನು ನಾಶ ಮಾಡುವಂತಹವನು ಪರಮಾತ್ಮನು. ಆದ್ದರಿಂದ ಅವನು ಧಾತುರುತ್ತಮ ಎಂದು ಸಹಸ್ರನಾಮದಿಂದ ಕೊಂಡಾಡಲ್ಪಡುತ್ತಾನೆ. ಶ್ರೀಮತೆ ರಾಮಾನುಜಾಯ ನಮಃ.